ಬಿಗ್ ಬಾಸ್ ಸೀಸನ್ 12ನ ಬಾರ್ಬಿ ಡಾಲ್ ಅಂತ ಅಂದರೆ ಅದು ನನ್ ಅದರ್ ದ್ಯಾನ್ ಜಾಹ್ನವಿ ಅವರು. ಅಫ್ಕೋರ್ಸ್ ಅವರ ಒಂದು ಸ್ಟೈಲಿಶ್ ಮತ್ತು ಅವರ ಕಾಸ್ಟ್ಯೂಮ್ಗಳಿಂದನೇ ಎಲ್ಲರ ಗಮನವನ್ನು ಸೆಳೆದಿರುವಂಥದ್ದು ಅವರು. ಸೊ ಅವ್ರೀಗ ಮನೆಯಿಂದ ಆಚೆ ಬಂದಿದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ, ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ. ಹಾಯ್ ಜಾಹ್ನವಿ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮಂಗಳವರು, ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಹೇಳಿ, ಬಿಗ್ ಬಾಸ್ ಜರ್ನಿ ಹೇಗಿತ್ತು? ನಿಜವಾಗ್ಲೂ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ನೀವು ಇಷ್ಟು ಬೇಗ ಆಚೆ ಬರ್ತೀರಾ ಅಂತ ಹೇಳ್ಬಿಟ್ಟು. ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ರಿ, ಸಖತ್ತಾಗಿ ಆಟ ಆಡ್ತಾ ಇದ್ರಿ, ಸಖತ್ತಾಗಿ ಮಾತಾಡ್ತಾ ಇದ್ರಿ, ಜೊತೆಗೆ ಸಖತ್ತಾಗಿ ಕಾಣಿಸ್ಕೊಳ್ತಾ ಇದ್ರಿ. ನನಗಂತೂ ನಿಮ್ಮ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ನಿಮ್ಮ ಜ್ಯುವೆಲರೀಸ್ ಆಗಿರ್ಬೋದು, ಎಲ್ಲವೂ ಸಖತ್ ಇಷ್ಟ ಆಗ್ತಾ ಇತ್ತು. ಸೊ ಯಾಕೆ ಈ ಥರ ಆಯಿತು ಅಂತ? ನಂಗೆ ನೀವು ಇಷ್ಟು ಹೇಳ್ತಾ ಇದ್ರಲ್ಲ, ನನಗೆ ಅದೇ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಎಷ್ಟು ಅಬ್ಸರ್ವ್ ಮಾಡಿದ್ದೀರಾ ಅಂತ ಹೇಳಿ, ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ಹೇಳಿದ್ದನ್ನು ಎಲ್ಲ ನಮ್ಮ ಮನೆಯವರು, ನನ್ನ ಫ್ರೆಂಡ್ಸು, ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜು, ಪ್ರತಿಯೊಬ್ಬರೂ ಇಷ್ಟು ಅಬ್ಸರ್ವ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ನನಗೂ ಕೂಡ ಅನಿಸಿರಲಿಲ್ಲ ನಾನು ಇಷ್ಟು ಬೇಗ ಬರ್ತೀನಿ ಅಂತ. ಯಾಕಂದರೆ ನೀವು ಹೇಳಿದಾಗೆ ಒಂದು ಚಾನಲ್, ಅದೊಂದು ಶೋ ಅಂತ ಬಂದಾಗ ಅದಕ್ಕೆ ಕಂಟೆಂಟೇ ಇಂಪಾರ್ಟೆಂಟ್. ಅದು ನಮಗೆ ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ. ಸೊ ನಾನು ಎಫರ್ಟ್ ಹಾಕಿ ನನ್ನ ಕಡೆಯಿಂದ ನಾನು ಎಷ್ಟಾಗುತ್ತೋ ಒಂದು ಕಂಟೆಂಟ್ ಕೊಡೋದು, ಅದು ಗೆಜ್ಜೆದೆಲ್ಲ ನಾವಾಗೇ ಮಾಡಿದ್ದಲ್ವ, ಅದರದ್ದು ಒಂದು ನನಗೆ ಆತ್ಮತೃಪ್ತಿ ಇದೆ. ನಾನೀಗ ಬೇಗ ಬಂದಿದ್ದು, ನನಗೂ ನಿಮಗೆ ಹೆಂಗೆ ಬೇಜಾರಿದೆಯೋ ಅದು ನನಗೂ ತುಂಬ ಬೇಜಾರಿದೆ. ಯಾಕಂದರೆ ನಾನು ತುಂಬ ಡಿಸರ್ವಿಂಗ್ ಇದ್ದೆ, ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದೆ. ಒಂದು ಶೋಗೆ ಈಗ ಬಿಗ್ ಬಾಸ್ ಅಂತ ಅಂದಾಗ ಸ್ಪರ್ಧಿಗಳನ್ನ ಕಳಿಸುವಾಗ ಇವ್ರು ಹೆಂಗೆ ಆಡ್ತಾರೆ ಏನೋ ಅನ್ನೋದು ಅವ್ರಿಗೂ ಅಷ್ಟು ಗೊತ್ತಿರಲ್ಲ ಒಳಗೆ ಹೋದ್ಮೇಲೆ. ಸೊ ಅದನ್ನು ನಿರೀಕ್ಷೆ ಮೀರಿ ನಾನು ಆಡ್ತಾ ಇದ್ದೆ ಅನಿಸುತ್ತೆ. ಬಟ್ ಯಾಕೆ ಬಂದೆ ಏನು ಅಂತ ನನಗೂ ಈ ಕ್ಷಣದವರೆಗೂ ಉತ್ತರ ಇಲ್ಲ. ಯಾಕಂದರೆ ಒಳಗಡೆ ತುಂಬ ಡಲ್ ಇರೋರು, ಆಟ ಅರ್ಥ ಆಗದೆ ಇರೋರು, ಏನಾದರೂ ಒಂದನ್ನು ಹೇಳೋದಕ್ಕೆ ತಾಕತ್ತಿಲ್ಲದೆ ಇರೋರು ಬಹಳಷ್ಟು ಜನ ಇದ್ದಾರೆ. ಸೊ ಅವ್ರಗಳ ಮಧ್ಯೆ ನಾನು ಆಚೆ ಬಂದಿದ್ದು ನಂಗೆ ಅಷ್ಟೇ ಬೇಜಾರಿದೆ. ಅದಕ್ಕೆ ಇನ್ನೂ ಪ್ರಶ್ನಾರ್ಥಕ ಚಿಹ್ನೆ ಹಾಗೆ ಉಳಿದಿದೆ. ಅದು ಯಾಕೆ ಅನ್ನೋದು ನನ್ನನ್ನು ಕಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಅಂದರೆ ನಿಮಗಿಂತ ಆಟ ಆಡದೇ ಇರೋರು, ಮಾತೇ ಆಡದೇ ಇರೋರು ಇನ್ನೂ ಮನೆ ಒಳಗಿದ್ದಾರೆ ಅಂತ ಅನಿಸುತ್ತೆ. ಅವರು ಏನು ಅಂದರೆ ಅವರು ಸೇಫ್ ಗೇಮ್ ಆಡಿಕೊಂಡೇ ಈ ಥರ ಮನೆ ಒಳಗಡೆ ಅವರು ಇನ್ನೂ ಇದ್ದಾರೆ. ಜೊತೆಗೆ ಎಲ್ಲೋ ಒಂದು ಕಡೆ ಜಾಹ್ನವಿ ಅವ್ರನ್ನ ಒಂದು ಆಚೆ ಕಳಿಸಿದ್ದು ಕೂಡ ಅಶ್ವಿನಿ ಅವ್ರನ್ನ ಒಂದಷ್ಟು ಅಂದರೆ ಕುಗ್ಸೋ ಅಂಥ ಕೆಲಸಗಳು ಕೂಡ ಮಾಡೋದಕ್ಕೆ ಈ ಥರ ಮಾಡಿದ್ದಾರೆ ಅಂತ ಕೂಡ ಅಂತ ಅನಿಸುತ್ತೆ. ಏನು ಹೇಳ್ತೀವಿ? ಬೇರೆ ಬೇರೆ ಥರ ವಿಶ್ಲೇಷಣೆಗಳು ಬರ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ಹೌದು, ಮನೆ ಒಳಗಡೆ ತುಂಬ ಡಿಸರ್ವ್ ಇಲ್ಲದೆ ಇರೋರು, ಮಾತಾಡದೇ ಇರೋರು, ಒಂದು ಸ್ಟ್ಯಾಂಡ್ ತಗೊಳ್ದೇ ಇರೋರು, ಧೈರ್ಯ ಇಲ್ಲದೆ ಇರೋರು, ಅಂದರೆ ಏನು ಅಂದ್ಕೊಂಡಿದ್ದಾರೆ, ತುಂಬ ದಿವಸ ಅಪ್ಪ ಈ ವಾರ ಸೇಫ್ ಆದರೆ ಸಾಕು ಅದರಲ್ಲೇ ಇದ್ದಾರೆ. ನಾನು ಆಟ ಆಡಿ ಸೇಫ್ ಆಗಬೇಕು ಅಂತ ಇಲ್ಲ, ಸೇಫ್ ಗೇಮ್ ಆಡಿ ನಾನು ಸೇಫ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ನನಗೊಂದು ಏನು ಖುಷಿ ಅಂದರೆ, ನಾನು ಆಟ ಆಡಿದ್ದೀನಿ, ಅದು ಏನಾಗುತ್ತೋ ಬಿಡುತ್ತೋ, ಜನ ಸೇಫ್ ಮಾಡ್ತಾ ಅಂದರೆ ಅಲ್ಲಿರೋರು ಕಂಟೆಸ್ಟೆಂಟ್ಸ್ ನನ್ನ ನಾಮಿನೇಟ್ ಮಾಡ್ತಾರೆ, ಅದಕ್ಕೆ ಯಾವುದಕ್ಕೂ ಹೆದರ್ತಾ ಇರಲಿಲ್ಲ. ನಾನು ಆಟ ಆಡಬೇಕು, ನನ್ನ ಕಳಿಸಿದ್ದಾರೆ ಅಂತ ಅಂದಮೇಲೆ ನಾನು ಅದನ್ನು ಉಳಿಸ್ಕೋಬೇಕು ಅಂತ ನಾನು ಆಟ ಆಡ್ತಾ ಇದ್ದೆ. ಅಲ್ಲಿ ಉಳಿದವರೆಲ್ಲ ಎಷ್ಟು ದಿನ ನಾವು ಇಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ದಿನ ಒಂದು ರೆಸಾರ್ಟಿಗೆ ಬಂದಿದ್ದೀವಿ, ಇದ್ಕೊಂಡು ಹೋಗ್ಬಿಡೋಣ ಅನ್ನೋ ಥರನೇ ನನಗೆ ಅನ್ನಿಸ್ತಾ ಇದ್ದಿದ್ದು. ಅದನ್ನು ನಾನು ತುಂಬ ಸಲ ಧೈರ್ಯವಾಗೇ ಹೇಳಿದ್ದೀನಿ. ಅಂದರೆ ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಹೇಗೆ ಆಟ ಆಡ್ತೀವಿ, ಏನು ಮಾಡ್ತೀವಿ ಅನ್ನೋದು ಮುಖ್ಯ. ಅಂದರೆ ನಾವು ಎಷ್ಟು ದಿನ ಬದುಕ್ತೀವಿ ಅನ್ನೋದಕ್ಕಿಂತ ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯ ಆಗುತ್ತಲ್ವಾ. ಸೊ ಅದರಲ್ಲಿ ನನಗೆ ನಾನು ಕಡಿಮೆ ದಿನ ಇದ್ದರೂ ಈಗ ನೀವು ಹೇಳ್ತಾ ಇರೋದು ನಂಗೆ ತುಂಬ ಖುಷಿ ಆಗ್ತಾ ಇದೆ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ. ಸೊ ಈ ಥರ ಪ್ರತಿಯೊಬ್ಬರು ಹೇಳಿದಾಗ ನನಗೆ ಅದೇ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ.